ನಮಗೆ ನೋಡಿ ಈಗ ಇಲ್ಲಿ ಬಿಸಿಲು ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಒಂದು ಬಂದು ಎಲ್ಲಿಯಾರು ಒಂದು ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಉಂಟಾ? ಇಲ್ಲ. ಚಾಲಕರಿಗೆ ಅದಿಲ್ಲ. ಮಂಗಳೂರು ಬಸ್ ಸ್ಟ್ಯಾಂಡಲ್ಲೂ ಅಷ್ಟೇ ನೋಡಿ, ಒಂದು ಚಾಲಕರಿಗೆ ಕೂರ್ಲಿಕ್ಕೆ ಆಗಲಿ ಒಂದು ಏನು ವ್ಯವಸ್ಥೆ ಇಲ್ಲ. ರೀಚ್ ಆಗೋದಿಲ್ವಾ, ಏನು ಮಾಡ್ಲಿಕ್ಕೆ, ಯಾಕಂದರೆ ರೀಚ್ ಆಗೋದಿಲ್ಲ. ಬ್ಲಾಕ್ ಆದಾಗ ಕೆಲವೊಂದು ಸರಿ ಸಿಕ್ಕಾಪಟ್ಟೆ ಬ್ಲಾಕ್ ಆದರೆ ರೀಚ್ ಆಗೋದಿಲ್ಲ. ಎಲ್ಲದಕ್ಕಿಂತ ನನಗೆ ನಿಮ್ಮ ಮೇಲೆ ಭಾರಿ ಅಭಿಮಾನ ಉಂಟು ನನಗೆ ಒಂದು. ಯಾಕೆಂತ ಹೇಳಿದರೆ, ನೀವೊಂದು ಚಾಲಕ ನಿರ್ವಾಹಕರದ ಕಷ್ಟ ಕೇಳುವವರು ಯಾರಿಲ್ಲ ಈ ಇದರಲ್ಲಿ ನೋಡಿ. ಯಾವುದೇ ಒಂದು ಮೀಡಿಯಾದವರು ಒಂದು ಕೇಳುವುದಿಲ್ಲ. ಆದಷ್ಟು ಲೆಫ್ಟ್ ಸೈಡಿಂದ ನಮಗೆ ಬ್ಲೈಂಡ್ ಸ್ಪಾಟ್ ಅದು ಲೆಫ್ಟ್ ಸೈಡ್. ಈಗ ಸೈಡ್ ಮಿರರ್ ಉಂಟು, ಅಲ್ಲಿ ಎಂಡವರೆಗೆ ಕಾಣ್ತದೆ. ಇಲ್ಲಿ ನಮಗೆ ಈ ಪೊಸಿಷನ್ ಫ್ರಂಟ್ ಪೊಸಿಷನ್ ಕಾಣೋದಿಲ್ಲ. ಫ್ರಂಟ್ ಡ್ರೈವಿಂಗಲ್ಲಿ ಕಲಿತಷ್ಟು ಇನ್ನೂ ಕಲೀಲಿಕ್ಕೆ ಉಂಟು. ಎಷ್ಟು ಈಗ ಒಂದು 20 ವರ್ಷ ಸರ್ವಿಸ್ ಆಗಲಿ, ಎಲ್ಲ 40 ವರ್ಷ ಸರ್ವಿಸ್ ಆದರೆ ಸರ್, ಹಾಗೆ ಈಗ ಕಂಪೇರ್ ಮಾಡಿದಂಗೆ ಈಚರ್ ಬೆಸ್ಟ್ ಅಂತ ಆಗ್ತದೆ. ಯಾಕಂದರೆ ಪಿಕಪ್ ವೈಸಲ್ಲಿ ಆಗಲಿ ಯಾವುದೇ ಇದರಲ್ಲಿ ಒಂದು ಒಳ್ಳೆ ಉಂಟು. ಈಗ ಗಾಡಿ 80 ಓಡಿದರೆ ಸಹ ಸಾಕಾಗ್ತದೆ. ಗಾಡಿ 120 ಓಡಬೇಕಂತಿಲ್ಲ, 80 ಓಡಿದ್ರು ಸಾಕು ನಮಗೆ ಕೋಸ್ಟಲ್ ಲೈನಿಗೆ. ಗಾಡಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಒಳ್ಳೆ ಉಂಟು ಗಾಡಿ. ಪಿಕಪ್ ಆಗಲಿ ಯಾವುದು ಒಂದು ಗಾಡಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಆದರೆ ಇದರದ್ದು ಒಂದು ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ. ಏನಾಯ್ತು ಬರ್ತಾರೆ ಅವರಿಗೇನು, ಈ ಎಲೆಕ್ಷನ್ ಟೈಮಲ್ಲಿ ಮೀಡಿಯಾದವರು ಬರ್ತಾರೆ, ನೋಡಿದಿರಿ ನೀವು, ನೋಡಿರ್ಬೋದು, ಬರ್ತಾರೆ. ನೀವು ಯಾರಿಗೆ ಓಟ್ ಹಾಕ್ತೀರಿ, ನೀವು ಯಾರಿಗೆ ಓಟ್ ಹಾಕ್ತೀರಿ ಇಷ್ಟೇ ಕೇಳಿದ್ ಬಿಟ್ರೆ ನಿನ್ನ ಕಷ್ಟ ಏನು, ನಿಮ್ಮ ಕಷ್ಟ ಹೇಗೆ ಉಂಟು ಏನು ಕೇಳುವವರಿಲ್ಲ. ಯಾಕೆಂದರೆ ನಮ್ಗೆ ಖಾಲಿ ಒಂದು ಕ್ಲೀನರ್, ಒಂದು ಡ್ರೈವರ್ ಇರ್ತವೆ ಅಷ್ಟೇ. ಬಸ್ಸಿನಲ್ಲಿ ನಮ್ಮನ್ನು ನಂಬಿಕೊಂಡು ಸುಮಾರು ಪ್ಯಾಸೆಂಜರ್ ಇರ್ತಾರೆ ಬಸ್ಸಿನಲ್ಲಿ. SLC ಓದಿ ಸೀದಾ ಡೈರೆಕ್ಟ್ ಕ್ಲೀನರ್ ಕೆಲಸಕ್ಕೆ ಬಂದದ್ದು ಫಸ್ಟ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನು ಇವತ್ತು ಈಚರ್ ಗಾಡಿನ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಕಮೆಂಟ್ ಮಾಡಿದ್ರಿ ಅದಕ್ಕೆ ಡ್ರೈವರ್ ಮತ್ತು ನಿರ್ವಾಹಕ ಅವರ ಫೋಟೋವನ್ನು ಕಳಿಸಿ ನನಗೆ ಈ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ನಿಮಗೋಸ್ಕರ ನಾನು ಮೂಕಾಂಬಿಕಾ ಬಸ್ಸಿನ ಬ್ಲಾಗ್ ಮಾಡ್ತಿದ್ದೇನೆ. ಬನ್ನಿ ಇದರ ಡ್ರೈವರ್ ಏನು ಹೇಳ್ತಾರಂತ ಕೇಳಿ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಕವನ್ ಕುಮಾರ್. ಎಲ್ಲಿ ಸರ್ ಊರು ನಿಮ್ಮದು? ನಂದು ಮೂಲದ ಸುಳ್ಯ. ಸುಳ್ಯ. ಹೌದು ಸರ್, ಇವಾಗ ಎಲ್ಲಿ ರೂಮಲ್ಲಿ ಇದ್ದೀರಾ? ರೂಮಲ್ಲಿ ಇಲ್ಲಿ ಮಂಗಳೂರಲ್ಲಿ. ಎಲ್ಲಿ ಮಂಗಳೂರಲ್ಲಿ? ಶಕ್ತಿನಗರದ. ಶಕ್ತಿನಗರ. ಸರ್, ನೀವು ಬಸ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು? ಬಸ್ ಫೀಲ್ಡಿಗೆ ಒಂದು 5 ವರ್ಷ ಆಯಿತು. 5 ವರ್ಷ ಆಯಿತು. ಹೇಗೆ ಆಗ್ತದೆ ಸರ್ ಬಸ್ ಫೀಲ್ಡ್? ತೊಂದರೆ ಇಲ್ಲ, ದಿನ ಹೊಸ ಹೊಸ ಮುಖ ನೋಡೋದು, ಹೊಸ ಹೊಸ ಜನ, ಒಂದು ಅನುಭವ ಒಳ್ಳೆ ಸಿಗ್ತದೆ ಬಸ್ಸಿನಲ್ಲಿ. ಮೊದಲಿಗೆ ಯಾವುದ್ರಲ್ಲಿ ಇದ್ರಿ ಡ್ರೈವಿಂಗ್? ನಾನು ಲಾರಿಯಲ್ಲಿದ್ದೆ, ತರಕಾರಿ ಗಾಡಿಯಲ್ಲಿದ್ದೆ. ಓಕೆ. ಮತ್ತೆ ಟೂರಿಸ್ಟಲ್ಲಿದ್ದೆ, ಮಂಗಳದೇವಿ ಬಸ್ಸಲ್ಲಿ. ಮಂಗಳದೇವಿ. ಹೌದು. ಸರ್, ಲಾರಿಗೆ ಮತ್ತೆ ಬಸ್ಸಿಗೆ ಏನು ಡಿಫ್ರೆನ್ಸ್ ಸರ್? ಲಾರಿಗೆ ಮತ್ತು ಬಸ್ಸಿಗೆ ಅಂತ ಹೇಳಿದ್ರೆ, ಈಗ ಲಾರಿ ನಮ್ಮದು ಒಂದು ಗೂಡ್ಸ್ ತಗೊಂಡು ಹೋಗುವಂಥ ವೆಹಿಕಲ್. ಓಕೆ. ಬಸ್ಸಲ್ಲಿ ಲಾರಿ ಅಂದರೆ ನಮ್ಗೆ ಖಾಲಿ ಒಂದು ಕ್ಲೀನರ್, ಒಂದು ಡ್ರೈವರ್ ಇರ್ತವೆ ಅಷ್ಟೇ. ಬಸ್ಸಿನಲ್ಲಿ ನಮ್ಮನ್ನು ನಂಬಿಕೊಂಡು ಸುಮಾರು ಪ್ಯಾಸೆಂಜರ್ ಇರ್ತಾರೆ ಬಸ್ಸಿನಲ್ಲಿ. ನಾವು ಅವರ ಸೇಫ್ಟಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ, ಅದೇ ಡಿಫ್ರೆನ್ಸ್ ಅಷ್ಟೇ. ಅಂದ್ರೆ ಜಾಸ್ತಿಯಾಗಿ ಸ್ಪೀಡ್ ಹೋಗುವಾಗಿಲ್ಲ. ಹೌದು, ಒಂದು ಲಿಮಿಟ್ ಅಂದ್ರೆ ನಮ್ಮೊಂದು ಟೈಮ್ ಕವರ್ ಆಗುವವರೆಗೆ ಒಂದು ಸ್ವಲ್ಪ ಸ್ಪೀಡ್ ಮೇಂಟೈನ್ ಮಾಡಬೇಕಾಗ್ತದೆ. ಅಂದ್ರೆ ಎಕ್ಸ್ಪೆಕ್ಟ್ಸ್ ಅಂತ ಹೇಳಿದ್ರೆ ಹಾಗೆಲ್ಲ, ಅಂದ್ರೆ ಟೈಮಿಂಗ್ಸ್ ಅಂತ ಇರುತ್ತಲ್ಲ. ಹೌದು, ಹಾಗೆ. ಸರ್, ಮತ್ತೆ ನೀವು ಒಂದು ಡ್ರೈವಿಂಗ್ ಫೀಲ್ಡಿಗೆ ಹೇಗೆ ಬಂದ್ರಿ? ಅಂದ್ರೆ ನೀವು ಎಷ್ಟು ಎಜುಕೇಶನ್ ಮಾಡಿದ್ರಿ? ನಾನು SLC ವರೆಗೆ ಓದಿದ್ದೇನೆ. SLC ಓದಿ ಸೀದಾ ಡೈರೆಕ್ಟ್ ಕ್ಲೀನರ್ ಕೆಲಸಕ್ಕೆ ಬಂದದ್ದು ಫಸ್ಟ್. 2010ರಲ್ಲಿ ಬಂದಿದ್ದೇನೆ. ಕ್ಲೀನರ್ ಆಗಿ ಡ್ರೈವರ್ ಆದ್ರ? ಯಾವ ಗಾಡಿ? ಟ್ಯಾಂಕರ್ ಅಲ್ಲಿ ಬಂದದ್ದು ಫಸ್ಟ್. ಆದಿನಾಥೇಶ್ವರ ಅಂತ ಹೇಳಿತ್ತು ಮಂಗಳೂರಲ್ಲಿ, ಟ್ಯಾಂಕರ್. ಗೊತ್ತಾಯ್ತು, ಅವ್ರದ್ದು ಬಸ್ ಎಲ್ಲ. ಬಸ್ ಈಗಲ್ಲ ಬಸ್ ಅದರಲ್ಲಿ. ಮತ್ತೆ ವಿಜಯವಾಹಿನಿ ಅದರಲ್ಲೆಲ್ಲ ಮಾಡಿದೆ ಕ್ಲೀನರ್ ಕೆಲಸ ಮಾಡಿ. ಮತ್ತೆ ಡ್ರೈವಿಂಗ್ ಫೀಲ್ಡ್ ಟೂರಿಸ್ಟ್ ಅಲ್ಲಿದ್ದೆ ಫಸ್ಟ್. ಕಾರಲ್ಲೆಲ್ಲ, ಕಾರು ಮತ್ತೆ ಬಸ್, ಮತ್ತೆ ಈ ರೂಟಿಗೆ ಬಂದದ್ದು ಎಕ್ಸ್ಪ್ರೆಸ್ ಲೈನ್. ಸರ್, ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಗ್ಗೆ? ಬೆಳಿಗ್ಗೆ 4:15. 4:15 ಎದ್ದು ಗಾಡಿ ಎಲ್ಲಿ ಹಾಲ್ಟ್ ಆಗಿರುತ್ತೆ? ಗಾಡಿ ಇಲ್ಲಿ ಮಂಗಳೂರಲ್ಲಿ ಕೋಡಿಕಲ್ ಕ್ರಾಸ್ ಹತ್ರ ಅಲ್ಲಿ ಹಾಲ್ಟ್ ಗಾಡಿ. ಒಂದು 5:20ಕ್ಕೆಲ್ಲ ಪಂಪಿಂದ ಗಾಡಿ ತೆಗಿಬೇಕು. 5:40 ರೈಲ್ವೆ ಸ್ಟೇಷನ್ ಹೋಗುದು. ರೈಲ್ವೆ ಸ್ಟೇಷನ್ ಇಂದ? ಹೌದು, 5:40. 5:53 ರೈಲ್ವೆ ಸ್ಟೇಷನ್ ಬಿಟ್ರೆ 6:03 ಬಸ್ ಸ್ಟ್ಯಾಂಡ್ ಬಿಡುದು. ಮತ್ತೆ ಅಲ್ಲಿಂದ ಫಾಸ್ಟ್ ಗಾಡಿ ಬೆಳಿಗ್ಗೆ ಇಲ್ಲಿ 7:15 ಮಣಿಪಾಲ್ ರೀಚ್ ಆಗ್ತದೆ. ಹಾಗೆ. ಎಷ್ಟು ಟ್ರಿಪ್ ಆಗ್ತದೆ ಸರ್? ದಿನಕ್ಕೆ 4 ಟ್ರಿಪ್ ಉಂಟು. 8 ಸಿಂಗಲ್ ಆಗುತ್ತೆ? 8 ಸಿಂಗಲ್ ಆಗ್ತದೆ. 4 ಟ್ರಿಪ್ ಆಗುತ್ತೆ. ಹೌದು. ಅಂದ್ರೆ ಮಣಿಪಾಲ್ ಟು ಮ್ಯಾಂಗ್ಳೂರ್. ಹಾಗೆ. ಐಚರ್ ಗಾಡಿ ಅಲ್ಲ ಸರ್? ಹೌದು, ಐಚರ್. ಹೇಗೆ ಸರ್ ಗಾಡಿ? ಗಾಡಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಒಳ್ಳೆ ಉಂಟು ಗಾಡಿ. ಪಿಕಪ್ ಆಗಲಿ ಯಾವುದು ಒಂದು ಗಾಡಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಆದರೆ ಇದರದ್ದು ಒಂದು ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಏನಿಲ್ಲ. ಗಾಡಿ ಸ್ವಲ್ಪ ಹಳತ್ತಾಗ್ತಾ ಬಂದಾಗ ಅದರದ್ದು ಸ್ವಲ್ಪ ಕೆಲಸ ಸ್ಟಾರ್ಟ್ ಆಗ್ತಾ ಬರ್ತದೆ. ಹಾಗೆ ಹಾಗಾದ್ರೆ ಲೈಲ್ಯಾಂಡಿಗೆ ಕೆಲಸದ ವಿಷಯದಲ್ಲಿ ಲೈಲ್ಯಾಂಡ್ಗೆ ಕನ್ಫರ್ಮ್ ಮಾಡಿದರೆ ಲೈಲ್ಯಾಂಡ್ ಬ್ಯಾಟ್ರಿ.
ಓಕೆ ಕಂಪೇರ್ಮೆಂಟಲ್ಲಿ. ಯಾಕಂದರೆ ಕೆಲಸದ ವಿಷಯದಲ್ಲಿ ಅಂದರೆ ಅದರದ್ದು ಈಗದು BS6 ಅಷ್ಟು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ BS6 ಸೆನ್ಸರ್ ಅಲ್ಲ. ಹೌದು ನಮಗೆ ಮೊದಲಿದ್ದವ್ರೆ BS3 BS4 ಅಲ್ಲಾದರೆ ಓಕೆ, ತೊಂದರೆ ಇಲ್ಲ. ಹಾಗೆ ಹಾಗೆ ಸರ್, ನಿಮ್ದು ಫೇವ್ರೇಟ್ ಆದ ಗಾಡಿ ಯಾವುದು? ಅಂದ್ರೆ ಲೈಲ್ಯಾಂಡ್ ತುಂಬಾ ಕಂಪನಿ ಇದೆ, ಟಾಟಾ ನಿಜವಾಗಿ ಡ್ರೈವಿಂಗ್ ಕಲ್ತದ್ದು ಟಾಟಾದಲ್ಲಿ. ಓಕೆ, ಟಾಟಾದಲ್ಲಿ ಕಲ್ತದ್ದು. ಮತ್ತು ಟಾಟಾದಲ್ಲಿ ಸ್ವಲ್ಪ ಸಮಯ ಡ್ಯೂಟಿ ಮಾಡಿ ಮತ್ತೆ ಲೈಲ್ಯಾಂಡ್ ಎಲ್ಲ 3 ಗಾಡಿ ಇದು ಮಾಡಿ, ಟಾಟಾ, ಲೈಲ್ಯಾಂಡು, ಈಚರ್. ಹಾಗೆ ಈಗ ಕಂಪೇರ್ ಮಾಡಿದಂಗೆ ಈಚರ್ ಬೆಸ್ಟ್ ಅಂತ ಆಗ್ತದೆ. ಯಾಕಂದರೆ ಪಿಕಪ್ ವೈಸಲ್ಲಿ ಆಗಲಿ ಯಾವುದೇ ಇದರಲ್ಲಿ ಒಂದು ಒಳ್ಳೆ ಉಂಟು ಈಗ. ಸರ್ ಮೈಲೇಜ್ ಲೈಲ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ಈಚರ್ ಒಳ್ಳೆ ಮೈಲೇಜ್, ಲೈಲ್ಯಾಂಡ್ ಒಳ್ಳೆ ಮೈಲೇಜ್? ಈಚರ್ ಮೈಲೇಜ್ ಉಂಟು. ಎಷ್ಟು ಮೈಲೇಜ್ ಸಿಗುತ್ತೆ? ಮೈಲೇಜ್ 4.6 4.7 ವರೆಗೆ ಮೈಲೇಜ್ ಬರ್ತದೆ. ಅಷ್ಟು ಸಿಗುತ್ತಾ? ಒಳ್ಳೆ ಮೈಲೇಜ್. ಒಳ್ಳೆ ಮೈಲೇಜ್. ಅದು ಬೇರೆ ಲಾಂಗ್ ಚೆಸ್ ಗಾಡಿ ಅಲ್ಲ ಇದು? ಲಾಂಗ್ ಚೆಸ್ ಗಾಡಿ ಇದು. ಸರ್ ನಮ್ದು ಕೋಸ್ಟಲ್ ಲೈನ್ ಅಲ್ಲಿ ಜಾಸ್ತಿಯಾಗಿ ಲೈಲ್ಯಾಂಡ್ ಅನ್ನೇ ಲೈಕ್ ಮಾಡ್ತಾರೆ, ಈಚರ್ ಅನ್ನೆಲ್ಲ ಲೈಕ್ ಮಾಡಲ್ಲ ಸರ್, ಯಾಕೆ ಸರ್? ಅಂದ್ರೆ ಅದೊಂದು ಕಂಪನಿ ಲೈಲ್ಯಾಂಡ್ ಅಂದ್ರೆ ಮೊದಲಿಂದಲೂ ಅದೇ ಇರುವುದಲ್ಲ. ಈಗ ನೋಡಿ, ಈಗ ಲೈಲ್ಯಾಂಡ್ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಈಗ ಈಚರ್ ಬರ್ತದೆ, ಟಾಟಾ ಈಗೆಲ್ಲ ಅಂದ್ರೆ ಈಗದು BS6 ಮತ್ತೆ BS4 BS3 ಹೋಲಿಸಿದ್ರೆ ಲೈಲ್ಯಾಂಡ್ ಸ್ವಲ್ಪ ಕಮ್ಮಿ ಆಯ್ತು ಈಗ. ಪಿಕಪ್ ಸ್ವಲ್ಪ ಕಮ್ಮಿ, ಡೌನ್ ತುಂಬಾ ಇದುಂಟು. ಹಾಗೆ ಈಚರ್ ಟಾಟಾ ಎಲ್ಲ ಗೇರಲ್ಲೆಲ್ಲ ಒಂದು ಸ್ವಲ್ಪ ಪಿಕಪ್ಪರ್, ನಮಗೆ ಮೈನ್ ಗೇರಲ್ಲಿ ಪಿಕಪ್ಪರ್. ಗಾಡಿ 80 ಓಡಿದ್ರೆ ಸಹ ಸಾಕಾಗ್ತದೆ. ಗಾಡಿ 120 ಓಡಬೇಕಂತಿಲ್ಲ, 80 ಓಡಿದ್ರು ಸಾಕು ನಮಗೆ ಕೋಸ್ಟಲ್ ಲೈನಿಗೆ. ಆದ್ರೆ ಗೇರಲ್ಲಿ ಬೇಗ ಬೇಗ ಹೋಗ್ಬೇಕು, ಗೇರ್ ಪಿಕಪ್ ಬೇಕು. ಗೇರ್ ಪಿಕಪ್ ಇದು ಈಚರ್ ಅಲ್ಲಿ ಸಹ ಲಾಕ್ ಇದೆಯಾ ಸರ್? ಈಚರ್ ಅಲ್ಲಿ ಸಹ ಲಾಕ್ ಉಂಟು. ಶೋರೂಮ್ ಇಂದ ಬರುವಾಗ ಲಾಕ್ ಆಗೇ ಬರುದು ಗಾಡಿ. ಹೌದು ಸರ್. ಮುಕಾಂಬಿಕಾದವ್ರ ಹತ್ರ ಎಷ್ಟು ಬಸ್ ಇದೆ? ಮುಕಾಂಬಿಕಾದವ್ರ ಹತ್ರ ಟೋಟಲ್ ಈಗ 3 ಮಂಗಳೂರು ವಾಲ್ಟ್ ಉಂಟು, 3 ಕುಂದಾಪುರ ವಾಲ್ಟ್, 4 ಕುಂದಾಪುರ ವಾಲ್ಟ್ ಉಂಟು. ಟೋಟಲ್ 7 ಬಸ್. ಮತ್ತೆ ಟೂರಿಸ್ಟ್ ಗಾಡಿ 3 ಉಂಟು. ಟೂರಿಸ್ಟ್ ಗಾಡಿ ಒಂದು 40 ಸೀಟದು ಉಂಟು, ಒಂದು 33 ಸೀಟದು, ಒಂದು 50 ಸೀಟದು. ಅಂದ್ರೆ ಇದು ಈಚರ್ ಗಾಡಿ 2 ಗಾಡಿ ಬಂದಿತ್ತಂತಲ್ಲ? ಇದು ಹೌದು, 2 ಗಾಡಿ ಬಂದಿತ್ತು. ಹೌದು. ಒಂದು ಗಾಡಿ ಉಡುಪಿ ಹಾಲ್ಟಾ ಅಥವಾ ಹೇಗೆ? ಅದು ಮೊದಲು ಇದೇ ಪರ್ಮಿಟ್ ಅಲ್ಲಿ ಓಡ್ತಿತ್ತು, ಮಂಗಳೂರಲ್ಲಿ ವಾಲ್ಟ್ ಇತ್ತು. ಅದಕ್ಕೆ ಕಾರಣ ಗಾಡಿ ಇದು ಮಾಡಿದ್ರು, ಸೇಲ್ ಮಾಡಿದ್ದಾರೆ. ಹೌದು. ಹಾಗೆ ಮತ್ತೆ ಸರ್ ನಿಮ್ದೊಂದು ಡ್ರೈವಿಂಗಿನ ಬಗ್ಗೆ ಒಂದು ಮೆಸೇಜಸ್ ಏನು ಕೊಡ್ತೀರಾ? ಡ್ರೈವಿಂಗ್ ಅಲ್ಲಿ ಮೆಸೇಜ್ ಏನಿಲ್ಲ, ಡ್ರೈವಿಂಗ್ ಅಲ್ಲಿ ಕಲ್ತಷ್ಟು ಇನ್ನೂ ಕಲೀಲಿಕ್ಕೆ ಉಂಟು. ಎಷ್ಟು ಈಗ ಒಂದು 20 ವರ್ಷ ಸರ್ವಿಸ್ ಆಗಲಿ, ಎಲ್ಲ 40 ವರ್ಷ ಸರ್ವಿಸ್ ಆದ್ರೆ ಸಹ ಡ್ರೈವಿಂಗ್ ಅಲ್ಲಿ ಕಲ್ತಷ್ಟು ಮುಗಿಯುವುದಿಲ್ಲ. ಖಂಡಿತ ಒಂದು ಸಮುದ್ರ ಇದ್ದಾಗ. ಅದೊಂದು ಸಮುದ್ರ ಇದ್ದಾಗ ಎಷ್ಟು ಕಲ್ತ್ರು ಮುಗಿಯುವುದಿಲ್ಲ. ಹಾಗೆ ನಾನೇ ಒಂದು ದೊಡ್ಡ ಡ್ರೈವರ್ ಅಂತ ಅದು ಯಾರ ತಲೆಯಲ್ಲಿ ಇಡ್ಲಿಕ್ಕಿಲ್ಲ. ಅದು ಇಟ್ಟುಕೊಂಡು ಗಾಡಿ ಓಡಿಸುವವನು ಅವನ ಡ್ರೈವರ್ ಅಂತಲೂ ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಾವೊಂದು ರಸ್ತೆಯಲ್ಲಿ ಹೋಗುವಾಗ ಈಗ ಕೆಲವೊಂದು ಈಗ ಇದು ಬರ್ತದೆ ನಮಗೆ. ನಿಜವಾಗಿ ನಾವು ಬೆಳಿಗ್ಗೆ ಎದ್ದು ಬರ್ತೇವೆ, ನಾವು ಬೆಳಿಗ್ಗೆ ಎದ್ದು ದೇವರಿಗೆ ಕೈ ಮುಗಿದು ಬರೋದು. ನಾವು ನಮಗೆ ಎಷ್ಟು ಜನ ಬೈತಾರೆ. ಈಗ ಅವರು ತಪ್ಪು ಮಾಡಿದ್ರು ನಮಗೇ ಬೈಯುದು. ಈಗ ಬಸ್ಸಿನಲ್ಲಿ ನಿಜವಾಗಿ ಈಗ ಬೈಕಿನವ್ರು ಆಗ್ಬೋದು, ಕಾರಿನವ್ರು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ನಾವು ಒಂದ್ಸಲ ವಾರ್ ನೋಡಿದ ಕೂಡಲೇ ಅವರೆಲ್ಲ ಗ್ಲಾಸಲ್ಲಿ ಇಳಿಸಿ ನಮಗೊಂದು ಸ್ವಲ್ಪ ಇದು ಮಾಡುವ ಇದೆಲ್ಲ ಇರ್ತದೆ. ಹಾಗೆ ಅಂದ್ರೆ ಪಾಪ ನಿಮ್ ಕಷ್ಟ ನಿಮ್ಗೆ ಗೊತ್ತು. ಚಾಲಕರು ಎಲ್ಲರೂ ಡ್ರೈವರೇ. ಈಗ ಅವ್ರು ಕಾರಲ್ಲಿ ಹೋಗೋರು ಅವರು ಸಹ ಡ್ರೈವರೇ, ಆದ್ರೆ ಅವ್ರು ಇನ್ನೊಬ್ರಿಗೆ ಬೈತಾರೆ. ಹೌದು. ಮತ್ತೊಂದು ಏನಂತ ಹೇಳಿದ್ರೆ, ನಿಮ್ದು ದೊಡ್ಡ ಗಾಡಿ, ಏನ್ ಮಾಡಿದ್ರು ಸಹ ದೊಡ್ಡ ಗಾಡಿ ಮೇಲೆ ಬರ್ತದೆ. ನಮ್ಮಲ್ಲಿ ನಿಜವಾಗಿ ಹಾಗೆ ಇರುದು. ಇನ್ನು ಅವರೇ ಬೇಕಾದ್ರೆ ಹಿಂದೆ ತಂದು ಅವರು ಗುದ್ದಿದ್ರು, ನೀನ್ ಯಾಕೆ ರೋಡಲ್ಲಿ ನಿಲ್ಸಿದೆ ಅಂತ ಕೇಳ್ತಾರೆ ನಮಗೆ. ಡ್ರೈವಿಂಗ್ ಅಲ್ಲೆಲ್ಲ ಮಾಮೂಲಿ ಇದ್ದದ್ದು. ಹೌದು ಸರ್. ನೀವು ಟೈಮಿಂಗ್ ಎಲ್ಲ ಹೇಗೆ ಪಿಕಪ್ ಮಾಡ್ತೀರಾ ಸರ್? ಅದು ಗಾಡಿಗೆ ನಿಮ್ದು ಒಂದೊಂದು ಗಾಡಿಗೆ ಎಷ್ಟೆಷ್ಟು ನಿಮಿಷ ಗ್ಯಾಪ್ ಇರುತ್ತೆ? ಈಗ ನಮಗೆ 1 ನಿಮಿಷ, 2 ನಿಮಿಷ ಇರ್ತದೆ, 1 ನಿಮಿಷ ಇರ್ತದೆ, 3 ನಿಮಿಷ ಇರ್ತದೆ. ಕೆಲವು ಗಾಡಿಗೆ 5 ನಿಮಿಷ ಗ್ಯಾಪ್ ಇರ್ತದೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬ್ಲಾಕ್ ಆಗ್ತದೆ. ನಾವು ನಮ್ಮ ಪ್ರಯತ್ನ ಮೇಲೆ ಹೋಗ್ತೇವೆ, ರೀಚ್ ಆಗುದಿಲ್ವಾ ಏನು ಮಾಡ್ಲಿಕ್ಕೆ. ಯಾಕಂದ್ರೆ ರೀಚ್ ಆಗುದಿಲ್ಲ ಬ್ಲಾಕ್ ಆದಾಗ. ಕೆಲವೊಂದ್ಸರಿ ಸಿಕ್ಕಾಪಟ್ಟೆ ಬ್ಲಾಕ್ ಆದ್ರೆ ರೀಚ್ ಆಗುದಿಲ್ಲ. ಹಾಗೆ ಹಿಂದೆ ಗಾಡಿ ಸಹ ಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಏನು ಇದು ಮಾಡ್ಬೇಕಾಗ್ತದೆ ಅವಸರ. ಎಲ್ಲರೂ ಹಿಂದೆನೆ ಕೆಲವೊಂದು ಸಮಯ ಬರ್ತದೆ ಗಾಡಿ, ನಮಗೆ ಬ್ಲಾಕ್ ಸಿಗ್ತದೆ, ಹಿಂದೆ ಗಾಡಿಗೆ ಬ್ಲಾಕ್ ಸಿಗುದಿಲ್ಲ. ಆ ತರ ಇದ್ದಾಗ ಬರ್ತದೆ. ಹಾಗೆ ಏನು ಮಾಡ್ಲಿಕ್ಕೆ ಸ್ಟ್ಯಾಂಡ್ ಬಿಟ್ಟು ನಾವು ಮುಂದೆ ಡೌನ್ ಮಾಡಿ ನಾವು ಹೋಗ್ಬೇಕಷ್ಟೇ. ಸರ್ ನಿಮ್ಗೆ ಡ್ಯೂಟಿ ಟೈಮ್ ಅಲ್ಲಿ ಫ್ರೀ ಸಿಗುತ್ತಾ? ಊಟದ ಟೈಮ್ ಇದ್ರಲ್ಲಿ ಅದೊಂದು ಊಟದ ಟೈಮ್ ಉಂಟು, ಚಾಗೆ ಟೈಮ್ ಉಂಟು, ತೊಂದರೆ ಇಲ್ಲ. ಅಂದ್ರೆ ನಾನು ಕೆಲವರದ್ದು ಇಂಟರ್ವ್ಯೂ ಮಾಡಿದಾಗೆ ಕೆಲವರು ಹೇಳ್ತಾರೆ ನನಗೆ ತುಂಬಾನೇ ಟೈಮ್ ಕಡಿಮೆ ಇರುವುದು. ಕೆಲವೊಂದು ಗಾಡಿಗಳಿಗೆ ಟೈಮ್, ಊಟಕ್ಕೆ ಟೈಮ್ ಇಲ್ಲ. ಕೆಲವೊಂದು ಗಾಡಿಗಳಿಗೆ ಇಲ್ಲಿಂದ ಉಡುಪಿಯಿಂದ ಬಿಟ್ಟು ಮಂಗಳೂರಲ್ಲಿ ತಿರುಗಿಸ್ಕೊಂಡು ಬಂದು 4 ಗಂಟೆಗೆ ಮಣಿಪಾಲದಲ್ಲಿ ಊಟ ಮಾಡುವಾಗ ಬೆಳಿಗ್ಗೆ ಸಹ ಅಷ್ಟೇ. ಬೆಳಿಗ್ಗೆ ಗಾಡಿ ಅರ್ಧದಲ್ಲಿ ಅಲ್ಲಿ ಟ್ರ್ಯಾಕ್ ಮಧ್ಯದಲ್ಲಿ ಎಲ್ಲಿ ಇರ್ತಾರೆ ಅಲ್ಲಿ ಇಟ್ಟು ಹೋಗಿ ರಪ್ಪಂದು ಏನಾದ್ರು ಒಟ್ಟಿಗೆ ತಿಂದು ಬರುವಂತ ಹೋಗುವ ಗಾಡಿಗಳು ಇದೆ. ಖಂಡಿತ ಸರ್. ಹಾಗೆ ಸರ್. ಮತ್ತೆ ಈ ಒಂದು ಬೈಕ್ನವರಿಗೆ ಕೆಲವರೆಲ್ಲ ಒಂದು ಸೈಡಲ್ಲಿ ನುಗ್ಗಿಸ್ತಾರೆ,
ಅಂದ್ರೆ ನಿಮ್ಗೆ ಈ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಕಾಣುದಿಲ್ಲ ಅಂತವರಿಗೆ, ಕೆಲವರಿಗೆ ಗೊತ್ತಿರುವುದಿಲ್ಲ, ಕೆಲವರಿಗೆ ಗೊತ್ತಿರುತ್ತೆ, ಅಂತವರಿಗೆ ಒಂದು ಮೆಸೇಜಸ್ ಕೊಡಿ ಸರ್. ಮೆಸೇಜಸ್ ಅಂತ ಹೇಳಿದ್ರೆ ನೋಡಿಕೊಂಡು ಹೋಗಿ ಅಷ್ಟೇ, ಯಾಕಂದ್ರೆ ಅವರಿಗೆ ಸಹ ಫ್ಯಾಮಿಲಿ ಉಂಟು, ನಮಗೆ ಸಹ ಫ್ಯಾಮಿಲಿ ಉಂಟು. ಈಗ ನೋಡಿ, ಏನಾದರೂ ಒಂದು ಬೈಕಿನವರಿಗೆ ಹೆಚ್ಚು ಕಡಿಮೆ, ಬೈಕಿನವರಂತಲ್ಲಿ ಯಾರಿಗೆ ಒಂದು ಹೆಚ್ಚು ಕಡಿಮೆ ಆದರೂ ನಮ್ಮ ಲೈಸೆನ್ಸೇ ಕ್ಯಾನ್ಸಲ್ ಆಗೋದು ಹೊರತು ಅವರಿಗೆ ಏನು ಇದಾಗೋದಿಲ್ಲ, ಹೌದಾ? ಅಂಥವ್ರಿಗೆ ಹೇಳೋದು ನೋಡಿಕೊಂಡು ಜಾಗ್ರತೆಯಲ್ಲಿ ಹೋಗಿ. ಯಾರು ಎಲ್ಲರೂ ಹೊಟ್ಟೆಪಾಡಿಗೆ ಬರೋದು, ಅವರ ಸಹ ಒಂದು ಹೊಟ್ಟೆಪಾಡಿಗೆ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ, ಆರಾಮ್ಸೆ ಹೋಗಿ. ಒಂದು ನಿಮಿಷ ಲೇಟ್ ಆಗ್ಬೋದಾ, ಆಯಿತು, ತೊಂದರೆ ಇಲ್ಲ, ಹೋಗ್ಬೋದು ಅವರಿಗೆ. ಹಾಗೆ ಆದಷ್ಟು ಲೆಫ್ಟ್ ಸೈಡ್ ಇಂದ ನಮಗೆ ಬ್ಲೈಂಡ್ ಸ್ಪಾಟ್ ಅದು ಲೆಫ್ಟ್ ಸೈಡ್. ಈಗ ಸೈಡ್ ಮಿರರ್ ಉಂಟು, ಅಲ್ಲಿ ಎಂಡ್ ವರೆಗೆ ಕಾಣ್ತದೆ. ಇಲ್ಲಿ ನಮಗೆ ಈ ಪೊಸಿಷನ್ ಫ್ರಂಟ್ ಪೊಸಿಷನ್ ಕಾಣುದಿಲ್ಲ, ಫ್ರಂಟ್ ಟೈರ್ ಹತ್ರ ನಮಗೆ ಸೈಡ್ ಮಿರರ್ ಅಲ್ಲಿ ಕಾಣುದಿಲ್ಲ. ಆದಷ್ಟು ಬ್ಲೈಂಡ್ ಸ್ಪಾಟ್ ಅಲ್ಲಿ ಅವರು ಓವರ್ಟೇಕ್ ಮಾಡೋದಾಗ್ಲಿ, ಗಾಡಿ ನುಗ್ಗಿಸೋದಾಗ್ಲಿ ಸ್ವಲ್ಪ ಇದು ಮಾಡಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ಮುಂಚೆ ಕ್ಲೀನರ್ ಅಂತ ಇದ್ರು ಎಲ್ಲ ಪ್ರತಿಯೊಂದು ಬಸ್ ಅಲ್ಲಿ, ಇವಾಗ ಕ್ಲೀನರ್ ಇಲ್ಲ. ಹಾಗಾಗಿ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಕಂಡಕ್ಟರ್ನವರು ಟಿಕೆಟ್ ಇಶ್ಯೂ ಮಾಡ್ತಾರೆ. ಯಾಕಂದ್ರೆ ನಮಗೆ ಈಗ ನೋಡಿ, ಒಂದು ಸ್ಟಾಪಿಂದ ಒಂದು ಸ್ಟಾಪಿಗೆ 5 ನಿಮಿಷ 6 ನಿಮಿಷ ಗ್ಯಾಪ್ ಇರ್ತದೆ. 6 ನಿಮಿಷ ಟೈಮಿಗೆ ರೀಚ್. ಆ ಟೈಮಲ್ಲಿ ಚೆಕ್ಕಿಂಗ್ನವರು ಬರ್ತಾರಲ್ಲ, ನಮ್ಮ ಗಾಡಿ ಚೆಕ್ಕಿಂಗ್ನವರು ಬರ್ತಾರೆ. ಈಗ ಇವರು ಸೈಡ್ ನೋಡ್ತಾ ಕೂತ್ರೆ ಟಿಕೆಟ್ ಇಶ್ಯೂ ಮಾಡಿ ಇವರಿಗೆ ಫೈನ್ ಹಾಕಿ ಹೋಗ್ತಾರೆ ಅವರು. ಯಾಕೆ ಮಾಡ್ಲಿಲ್ಲ, ಯಾಕೆ ಮಾಡ್ಲಿಲ್ಲ, ಇವರು ಟಿಕೆಟ್ ಇಶ್ಯೂ ಮಾಡುವ ಇದರಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲ ನೀವೇ ನೋಡ್ಕೊಳ್ಬೇಕು. ನಾವೇ ನೋಡ್ಕೊಳ್ಬೇಕು. ಆದಷ್ಟು ನಾವು ಕೆಲವೊಂದು ಕಡೆ ಬ್ಲಾಕ್ ಆದಾಗ ನೋಡ್ತಾರೆ ಅವರು ಸಹ, ಬ್ಲಾಕ್ ಆದಾಗ ಏನು ಮಾಡ್ಲಿಕ್ಕೆ ಅವರು ಸಹ ಬರ್ತಾರೆ, ಡೋರ್ ಅಲ್ಲಿ ನಿಂತ್ಕೊಂಡು ರೈಟ್ ಕೊಟ್ಕೊಂಡು ಸೈಡ್ ನೋಡ್ಕೊಂಡು ಇರ್ತಾರೆ ಅವರು ಸಹ. ಹಾಗೆ ಹಾಗೆ ಯಾವ ರೂಟಿಗೆ ಹೋಗ್ತಾ ಇದ್ರಿ ಮುಂಚೆ ಲಾರಿಯಲ್ಲಿ? ನಾನು ಮೊದಲು ಟ್ಯಾಂಕರ್ ಅಲ್ಲಿ ಮಂಗಳೂರಿಂದ ಬೆಂಗಳೂರು ಏರ್ಪೋರ್ಟ್, ಅದು ವೈಟ್ ಪೆಟ್ರೋಲ್ ಇದು ಮಾಡ್ತೇವೆ, ಏರ್ಪೋರ್ಟ್ ಮಾಡ್ತೇವೆ. ಅದರ ಮೇಲೆ ನಾನು ಇದಕ್ಕೆ ಹೋದೆ, ಅದು ತರಕಾರಿ ಗಾಡಿಗೆ ಹೋದೆ. ಅದು ಹಾಸನದಿಂದ ಇಲ್ಲಿಗೆ, ಇಲ್ಲಿ ನಮ್ಮ ಕೊಯಂಬೇಡು. ತರಕಾರಿ ಅದು ಯಾಕೆಂತ ಹೇಳಿದ್ರೆ, ನಮಗೆ ತರಕಾರಿ ಅವರೊಂದು ಟೈಮ್ ಕೊಟ್ಟಿರ್ತಾರೆ, ನಾವು ಆ ಟೈಮಲ್ಲಿ ಹೋಗ್ಬೇಕು. ಅವ್ರದ್ದು ಟೈಮ್ ಕಳೆದ್ರೆ ಅಲ್ಲಿ ಬಾಡಿಗೆ ಸಹ ಕಮ್ಮಿ ಆಗ್ತದೆ, ತರಕಾರಿ ತುಂಬಿ ಕಳಿಸಿರ್ತಾರೆ, ಅವರ ಪಾರ್ಟಿಗೆ ಸಹ ಲಾಸ್ ಆಗ್ತದೆ ಅವರಿಗೆ. ಅಂದ್ರೆ ಅಲ್ಲಿ ಮಾರ್ಕೆಟ್ ಎಷ್ಟು ಬೇಗ ಹೋಗ್ತೇವೆ ಅಷ್ಟು ಫ್ರೆಶ್ ತರಕಾರಿ ಬೇಗ ವ್ಯಾಪಾರ ಆಗ್ತದೆ ಅವರಿಗೆ. ಯಾಕಂದ್ರೆ ಅದು ಒಂದು ಮೀನು ಗಾಡಿ. ಸರ್, ಮತ್ತೆ ಒಂದು ತುಂಬಾ ಜನ ನಿಮ್ಮ ಫೋಟೋವನ್ನು ಕಳಿಸಿ, ಹಾಗೇನೆ ನಿಮ್ಮ ಕಂಡಕ್ಟರ್ ನಿರ್ವಾಹಕರದ್ದು ಫೋಟೋ ಕಳಿಸಿ, ಸರ್ ಇವರದ್ದು ಬ್ಲಾಗ್ ಮಾಡಿ ಅಂತ ನನ್ನ ಸಬ್ಸ್ಕ್ರೈಬರ್ನವರು ಕೇಳ್ತಾ ಇದ್ರು. ಅವರಿಗೆ ಏನಂತ ಒಂದು ಮೆಸೇಜಸ್ ಕೊಡ್ತೀರಾ? ಯಾಕೆ ಹೇಳಿದ್ರೆ ಮುಕಾಂಬಿಕಾನ್ನು ತುಂಬಾ ಜನ ಲೈಕ್ ಮಾಡ್ತಾರೆ, ಒಂದು ಒಳ್ಳೆ ಕಂಪನಿ. ಅವರಿಗೆ ಒಂದು ಏನು ಮೆಸೇಜ್ ಕೊಡ್ತೀರಾ? ಏನು ಮೆಸೇಜ್ ಇಲ್ಲ, ಅವರು ಪ್ರೀತಿ ಹೀಗೆ ಇರ್ಲಿ, ನಮಗೆ ನಮ್ಮ ಮೇಲೆ ಆಶೀರ್ವಾದ ಇರಲಿ, ಪ್ರೀತಿ ಅಷ್ಟೇ. ನಮಗೆ ಇನ್ನೇನು. ತುಂಬಾ ಧನ್ಯವಾದಗಳು, ನಿಮಗೊಂದು ಇದು ಮಾಡಿದ್ದಾರೆ. ನಿಮಗೆ ಸಹ ನಾವೇ ಎಲ್ಲದಕ್ಕಿಂತ ನನಗೆ ನಿಮ್ಮ ಮೇಲೆ ಭಾರಿ ಅಭಿಮಾನ ಉಂಟು ನನಗೆ ಒಂದು. ಯಾಕೆಂತ ಹೇಳಿದ್ರೆ, ನೀವೊಂದು ಬಸ್ಸಿನವರಿಗಾಗ್ಲಿ, ಒಂದು ಬಸ್ಸಿನ ಚಾಲಕ ನಿರ್ವಾಹಕರದ ಕಷ್ಟ ಕೇಳುವವರು ಯಾರಿಲ್ಲ ಈ ಇದರಲ್ಲಿ. ನೋಡಿ, ಯಾವುದೇ ಒಂದು ಮೀಡಿಯಾದವರು ಒಂದು ಕೇಳುವುದಿಲ್ಲ. ಏನಾಯ್ತು ಬರ್ತಾರೆ, ಅವರಿಗೇನು ಈ ಎಲೆಕ್ಷನ್ ಟೈಮಲ್ಲಿ ಮೀಡಿಯಾದವರು ಬರ್ತಾರೆ, ನೋಡಿದಿರಿ ನೀವು, ನೋಡಿರ್ಬೋದು, ಬರ್ತಾರೆ. ನೀವು ಯಾರಿಗೆ ಓಟ್ ಹಾಕ್ತೀರಿ, ಇಷ್ಟೇ ಕೇಳಿದ್ ಬಿಟ್ರೆ ನಿನ್ನ ಕಷ್ಟ ಏನು, ನಿಮ್ಮ ಕಷ್ಟ ಹೇಗೆ ಉಂಟು ಏನು ಕೇಳುವವರಿಲ್ಲ. ನಮಗೆ ನೋಡಿ, ಈಗ ಇಲ್ಲಿ ಬಿಸಿಲು ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಒಂದು ಬಂದು ಎಲ್ಲಿಯಾರು ಒಂದು ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಉಂಟಾ? ಇಲ್ಲ, ಚಾಲಕರಿಗೆ ಅದಿಲ್ಲ. ಮಂಗಳೂರು ಬಸ್ ಸ್ಟ್ಯಾಂಡಲ್ಲೂ ಅಷ್ಟೇ ನೋಡಿ, ಒಂದು ಚಾಲಕರಿಗೆ ಕೂರ್ಲಿಕ್ಕೆ ಆಗಲಿ ಒಂದು ಏನು ವ್ಯವಸ್ಥೆ ಇಲ್ಲ, ಕೇಳುವವರೆಲ್ಲ ನಮ್ಮನ್ನು. ಹಾಗೆ ಖಂಡಿತ ಸರ್, ನೋಡುವ ಸರ್, ನಮ್ಮ ಬ್ಲಾಗಿನ ಮುಖಾಂತರ ಆದ್ರೂ ಒಂದು ಜನಗಳಿಗೆ ರೀಚ್ ಆಗ್ತದೆ ನೋಡುವ. ನಿಮ್ಗೆ ಒಂದು ಡ್ರೈವರ್ಸ್ನವರಿಗೆ ಒಂದು ಕೂರುವ ರೀತಿಯಲ್ಲಿ ಆಗ್ಲಿ ಅಂತ ನಾವು ಟ್ರೈ ಮಾಡುವ ಸರ್. ನಮಗೆ ನಿಮ್ಮ ನಾನು ಹೇಳಿದಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನೀವು. ಡ್ರೈವರ್ದೊಂದು ಆಗಲಿ, ನಿರ್ವಾಹಕರದೊಂದು, ಬಸ್ಸಿನೊಂದು ಇದು ಮಾಡ್ತಿದ್ದೀರಲ್ಲ, ನಿಮಗೆ ತುಂಬ ಧನ್ಯವಾದಗಳು ನಿಮಗೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.